ನೋಡಿ, ಆ ವಿಚಾರ ಬೇರೆ. ಇವತ್ತಿನವರೆಗೂ ಆ ರೀತಿ ನಡೆದಿದ್ರೆ, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲಿಲ್ಲ, ಬಿಜೆಪಿ ಅಧಿಕಾರದಲ್ಲಿತ್ತು. ಆ ಕಾಲದಲ್ಲಿ ಅವರ ಸಭಾಪತಿಗಳು ಕಾಂಗ್ರೆಸ್ನವರಾಗಿದ್ದರು. ನಮ್ಮದೂ ಕೂಡ ಅನೇಕ ಸಾರಿ ನಮ್ಮದು ಜಾಸ್ತಿನೇ ಇತ್ತು. ನಮ್ಮ ಸಂಖ್ಯೆ ಇತ್ತು ಅನ್ನೋ ಕಾರಣಕ್ಕೆ ನಾವು ಯಾವತ್ತಾದ್ರೂ ಅವ್ರನ್ನ ಇಳಿಸಿದ್ದೀವಾ? ಪ್ರಶ್ನೆ. ಜನತಾದಳ ಇರುವಾಗ, ಹೆಗ್ಡೆ ಅವರು ಇರುವಾಗ ಯಾರಿದ್ರು? ಅವತ್ತು ಕೂಡ ಕಾಂಗ್ರೆಸ್ನವರಿದ್ರು. ಅವರೇನಾದ್ರೂ ಇಳಿಸಿದ್ರಾ? ಇಲ್ಲ. ಅಂದ್ರೆ ಈ ಪದ್ಧತಿ ಹೇಗೆ ನಡ್ಕೊಂಡು ಬಂದಿದೆ, ತಳಮನೆಯಲ್ಲಿ 5 ವರ್ಷಕ್ಕೆ ನೀವು ಸಭಾಧ್ಯಕ್ಷರನ್ನ ಬದಲಾವಣೆ ಮಾಡ್ತೀರಿ. ಯಾಕಂತಂದ್ರೆ ಟರ್ಮ್ ಎಂಡ್ಸ್, ಈಸ್ ಟರ್ಮ್ ಆಲ್ಸೋ ಎಂಡ್ಸ್. ಅದು ಎಲೆಕ್ಟೆಡ್ ಬಾಡಿ. ಒನ್ಸ್ ಡಿಸಾಲ್ವ್ಡ್, ಹೌಸ್ ಡಿಸಾಲ್ವ್, ಈ ಶುಡ್ ಕ್ವಿಟ್. ನಮ್ಮಲ್ಲಿ ಅದಿಲ್ಲ. ಇದು ಪರಂಪರಾಗತವಾಗಿ ನಡ್ಕೊಂಡು ಹೊರಡ್ತಿರೋದು. ಆದ್ರಿಂದ ಇಲ್ಲಿ ಅವ್ರ ಟರ್ಮ್ ಮುಗಿದಾಗ ಅವ್ರದ್ದು ಹೋಗುತ್ತೆ. ಹಂಗೇನಾದ್ರೂ ಆದಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ, ನಿಮ್ಮ ಸಂಖ್ಯೆ ಹೆಚ್ಚಿಗಿದ್ರೆ ನೀವೇ ಕುಳಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಒಂದು ಹೊಸ ಆಯಾಮವನ್ನು ಸೃಷ್ಟಿಸಿ ಅಸಂವಿಧಾನಿಕವಾಗಿ ಅಥವಾ ಪದ್ಧತಿಗೆ ವಿರುದ್ಧವಾಗಿ ಕಾಂಗ್ರೆಸ್ ನಡ್ಕೊಳ್ಳೋದು ಎಷ್ಟು ಸರಿ? ಇದೊಂದು ಕೆಟ್ಟ ಸಂಪ್ರದಾಯವನ್ನು ಸೃಷ್ಟಿ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಅಂಟಿಸಿದ ವಿಚಾರ ಅನವಶ್ಯಕ. ಅದು ಮೋದಿಜಿಯವರು ಯಾವ ತಪ್ಪು ಮಾಡಿದ್ದಕ್ಕೆ ಅವರ ವಿರುದ್ಧ ನೀವು ಅಂಟಿಸಿದ್ದೀರಿ? ಅಂದ್ರೆ ಸುಳ್ಳು ಬಿತ್ತನೆ ಕಾಂಗ್ರೆಸ್ನ ಕೆಲಸ. ನಾನ್ ಕೇಳೋದು ಸುಳ್ಳು ಬಿತ್ತನೆ ಅಲ್ಲ. ಎಲ್ಲಿ ಬರಗಾಲ ಬಂದಿದೆ ಅಲ್ಲೇ ಮೋಡ ಬಿತ್ತನೆ ಮಾಡ್ರಿ. ಮೋಡ ಬಿತ್ತನೆ ಬಿಟ್ಬಿಟ್ಟು ನೀವು ಸುಳ್ಳು ಬಿತ್ತನೆ ಮಾಡಿದ್ರೆ ಅದರಿಂದ ಏನು ಜನರು ಏನು ಕುಪಿತರೂ ಆಗೋದಿಲ್ಲ. ಇನ್ನಷ್ಟು ನಿಮ್ಮನ್ನ ಹರಾಜಿಗಿಡ್ತಾರೆ. ಕಾಂಗ್ರೆಸ್ಸಿನ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ನನಗೂ ಬೇಸರ ಆಗತ್ತೆ ಕಾಂಗ್ರೆಸ್ ಅಂದ್ರೆ. ಯಾಕೆ ಗೊತ್ತಾ, ನನಗೆ ಕಾಂಗ್ರೆಸ್ ಅಲ್ಲಿ 40 ವರ್ಷ ಇದ್ದೆ, ಇಂಥವ್ರ ಜೊತೆಯಲ್ಲಿ ಇದ್ನ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ನನಗೆ. ಅದರಿಂದ ನನಗನ್ಸ್ತಕ್ಕಂಥದ್ದು, ಅದನ್ನು ಕೂಡ ಹೋಮ್ ಮಿನಿಸ್ಟರ್ ಡಿಪೆಂಡ್ ಮಾಡ್ತಾರಲ್ಲ, ಏನೋ ತಪ್ಪೇನಿದೆ ಅಂತ. ಅಂದ್ರೆ ಏಸಿಗೆ ತಿಂದ್ರೂನು ಅವರ ಪಕ್ಷದ ಕಾರ್ಯಕರ್ತರು ಏಸಿಗೆ ತಿಂದ್ರೆ ತಪ್ಪೇನು ಅಂದ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಅದಕ್ಕೇನು ನಾವೇನು ಮಾಡಕ್ಕಾಗಲ್ಲ. ಕಾನೂನು ಒಂದು ದಿನ ಪಾಠ ಕಲಿಸ್ತದೆ ಅವ್ರಿಗೂ. ಅದು ಅವರ ಸ್ವಂತ ವಿಷಯ. ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ಅವರು ಗಟ್ಟಿಯಾಗಿ ನಿಂತರೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರಿಯಾಗಿ ನಿಲ್ತೇವೆ. ನಮಗೆ ಹೊರಟ್ಟಿಯವರು, ಬಸವರಾಜ ಹೊರಟ್ಟಿ ಅನ್ನೋದು ಮುಖ್ಯ ಅಲ್ಲ, ನಮಗೆ ಆ ಸ್ಥಾನ ಮುಖ್ಯ. ಸ್ಥಾನ ಗೌರವ ಯಾರೂ ಕೂಡ ಕಳಿಯಬಾರದು, ಅಸಂವಿಧಾನಿಕವಾಗಿ ಯಾರೂ ಕೂಡ ನಡ್ಕೊಳ್ಬಾರದು. ನಾಳೆ ಕಾಂಗ್ರೆಸ್ನವರೇ ಆ ಸ್ಥಾನದಲ್ಲಿದ್ದರೂ ಕೂಡ ಆ ಸ್ಥಾನ ಗೌರವವನ್ನು ನಾವು ಕಾಪಾಡಬೇಕಾಗಿದೆ, ನಾವು ಅವರಿಗೆ ಗೌರವ ಕೊಡಬೇಕಾಗಿದೆ. ಅದನ್ನೇ ನಾನು ಇವತ್ತು ಹೇಳೋದು. ನಾಳೆ ಚರ್ಚೆ ಆಗುವಾಗ ನಾವು ಹೊರಟ್ಟಿಯವರ ಬೆಂಬಲಕ್ಕಲ್ಲ ನಿಲ್ಲೋದು, ಆ ಸ್ಥಾನದ ಗೌರವವನ್ನು ಕಾಪಾಡಲಿಕ್ಕೆ ನಾವು ನಿಲ್ಲೋದು. ಆದ್ರಿಂದ ಹೊರಟ್ಟಿಯವರು ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೋ ಅದು ಬೇರೆ ವಿಷಯ. ಆದ್ರೆ ಸಾಂವಿಧಾನಿಕ ವಿಚಾರಗಳನ್ನ ಚರ್ಚೆ ಮಾಡೋದಾಗ್ಲಿ, ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಅದರ ವಿರುದ್ಧ ಹೋರಾಟ ಮಾಡೋದು ನಾವು ಮಾಡೇ ಮಾಡ್ತೇವೆ. ಸಂಘ ಸಭೆ ಅಲ್ಲ ನಾಳೆ ಇರೋದು, ಕೆಲವು ಪ್ರಮುಖ ನಾಯಕರ ಸಭೆಯನ್ನು ಕರೆದಿದ್ದೇವೆ. ಮಾನ್ಯ ಅಶೋಕ್ ಅವರು ಅದರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮೇಲ್ಮನೆ ಅಥವಾ ತಳಮನೆ ಎರಡೂ ಕಡೆಯಲ್ಲಿ ಯಾವ ವಿಚಾರಗಳನ್ನು ನಾವು ಕೈಗೆತ್ತಿಕೊಳ್ಬೇಕು, ಈ ಸರ್ಕಾರದ ಈ ವ್ಯವಸ್ಥೆಯ ಮತ್ತು ಅವಸ್ಥೆಯ ಬಗ್ಗೆ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಂಪುಟದ ವಿಚಾರದಲ್ಲಿ, ಬರಗಾಲ ಪರಿಸ್ಥಿತಿ ಕೆಲವು ಕಡೆ ಇದೆ, ನೆರೆ ಹಾವಳಿ ಕೆಲವು ಕಡೆ ಆಗಿದೆ, ಅನೇಕ ವಿಷಯಗಳಿದೆ. KPSC ಇದು ದೊಡ್ಡ ಹಗರಣಗಳೇ ನಡೆದಿವೆ. ಈಗಾಗಲೇ ಇದರಲ್ಲಿ ವೆಟರ್ನರಿ ಡಾಕ್ಟರ್ಸ್ದು ಇದು ಕೂಡ ನಡೆದಿದೆ. ಕೋಟ್ಯಾಂತರ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಜನರು ಹೋರಾಟದ ಮೂಲಕ ತೋರಿಸ್ಕೊಡ್ತಿದ್ದಾರೆ. ಈ ರೀತಿ ಕಾಂಗ್ರೆಸ್ಗೆ ಅನೇಕ ವಿಚಾರಗಳು ನಮ್ಮ ಮುಂದೆ ಇರೋದ್ರಿಂದ ಯಾವ ರೀತಿಯಲ್ಲಿ ಸದನಗಳಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನೋ ಕಾರಣದಿಂದ ನಾಳೆ ಒಂದು ಸಭೆ ಕರೆದಿದೆ.
ಹಲವು ಮುಖಂಡರುಗಳು ಅದರಲ್ಲಿ ಭಾಗಿಯಾಗ್ತಾರೆ. 4 ಗಂಟೆ ಸಂಜೆ ಜಯಮಠ ಮತ್ತೆ